Unit 12 Trade for Success. Hi friends, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಒಂದು ಲಾಸ್ಟ್ ವಿಡಿಯೋನ ನೋಡಿದೀರಾ, ಹಾಗೆ ಅದನ್ನು ನೋಡ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ರಿ, ಸೊ ತುಂಬಾ ಪ್ರಾಫಿಟ್ ಅಂತ ಮಾಡಿರ್ತೀರಾ. ಸೊ ಒಂದ್ ಸೆಕೆಂಡ್ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಕೆಲವೊಂದು ಸ್ಕ್ರಿಪ್ಟ್ ಅಲ್ಲಿ ವೆರಿ ಲೋ ರಿಸ್ಕ್ ಇತ್ತು, ಸೊ ಕೆಲವೊಂದು ಸ್ಕ್ರಿಪ್ಟ್ ಅಲ್ಲಿ ಹೈ ಪ್ರಾಫಿಟ್, ಕೆಲವೊಂದು ಸ್ಕ್ರಿಪ್ಟ್ಸ್ ಎಂಟ್ರಿನೇ ಬಂದಿಲ್ಲ. ಸೊ ಯೂಶಲಿ ನಾವ್ ಹೇಳ್ತಾ ಇರ್ತೀವಲ್ಲ, ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ವೆರಿ ಲೋ ರಿಸ್ಕ್ ಹೈ ರಿವಾರ್ಡ್ ಇರುವಂತದ್ದೇ ನಾನು ಯಾವಾಗಲೂ ನಿಮ್ಗೆ ರೆಕಮೆಂಡೇಶನ್ಸ್ ಅಥವಾ ನಿಮ್ಗೆ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇರ್ತೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ 15th ಸೆಪ್ಟೆಂಬರ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗಕ್ಕೆ ಹೋಗ್ತಾ ಇದೆ ನಿಫ್ಟಿ, ಅದ್ರ ಜೊತೆಗೆ 14th ಸೆಪ್ಟೆಂಬರ್ ಯಾಕೆ ನಿಮ್ಗೆ ಕನ್ವರ್ಸ್ ಇದೆ, ಯಾವ್ಯಾವ ಕಂಪನಿ ಪ್ರಾಫಿಟ್ ಕೊಡ್ತು, ಸೊ ನಾವು ಅನ್ಕೊಂಡಂಗೆ ನಿಫ್ಟಿ ಅನಾಲಿಸಿಸ್ ಪ್ರಕಾರ ನಿಫ್ಟಿ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಯ್ತು ಅಂತ ನೋಡೋಣ. ಸೊ ಹಾಗಾದ್ರೆ ಒಂದ್ ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಟು ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್. ಸೊ ಫ್ರೆಂಡ್ಸ್, ಫಸ್ಟ್ ಗೆ ನಾವು ನೋಡೋದಾದ್ರೆ ಏನೊಂದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಾನು ಅನಾಲಿಸಿಸ್ ನ ಕೊಟ್ಟಿದ್ದೆ. ಫಸ್ಟ್ ನೋಡೋಣ ಏನಂತ ಕೊಟ್ಟಿದ್ದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ನೆನ್ನೆ ನಿಮ್ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ 14th ಸೆಪ್ಟೆಂಬರ್ ಅಲ್ಲಿ 11,440 ಇಂದ 490 ಇಸ್ ಇಂಟ್ರಾಡೇ ರೇಂಜ್ ಇರುತ್ತೆ. ಯಾವಾಗ ಮಾರ್ಕೆಟ್ ಅಪ್ಸೈಡ್ ಮಾರ್ಕೆಟ್ ಟ್ರೇಡ್ ಆಗುತ್ತೆ, ಸೊ 530 570 ಬಂದಾಗ ಸಖತ್ ಕೇರ್ ತಗೊಳ್ಳಿ, ಅಲ್ಲಿಂದ ಒಂದು ಬಿಗ್ ಮೂಮೆಂಟಮ್ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೆ ಮಾರ್ಕೆಟ್ ಡೌನ್ ಸೈಡ್ ಅಂತ ಹೇಳಿದ್ರೆ ಸ್ಮಾಲ್ ಟಾರ್ಗೆಟ್ಸ್ ಇದೆ. 370 ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಯಿಂಟ್. ಹೆಚ್ಚಾಗಿದ ತಕ್ಷಣ ಮಾರ್ಕೆಟ್ ರಿಕವರ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೆ ಕೆಲವೊಂದು ಇಕ್ವಿಟಿ ಸ್ಟಾಕ್ಸ್. ಹಾಗಾದ್ರೆ ಯಾವ್ಯಾವ ಸ್ಟಾಕ್ಸ್ ಏನೇನಾಯ್ತು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ಗೆ ನಾವು ಬರೋದಾದ್ರೆ ನಿಫ್ಟಿ. ಸೊ ನೋಡಿ, ಇಲ್ಲಿ ನಿಫ್ಟಿಯಲ್ಲಿ ನಾವು ನಿನ್ನೆ ಏನ್ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಏನು ಒಂದು ಸೆಪ್ಟೆಂಬರ್ 11th ಕ್ಲೋಸ್ ಆಗಿತ್ತು. ಈ ಒಂದು ಬೇಸಿಸ್ ಮೇಲೆ ಸೆಪ್ಟೆಂಬರ್ 14th ಗೆ ಮಾರ್ಕೆಟ್ ನಾವು ಫಸ್ಟ್ 490 ಇಂದ 440 ಅಂದ್ರೆ ಈ ಒಂದು ರೇಂಜ್ ನ ನಾವು ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೇನೆ ಸೊ ನಮ್ಮ ಎಲ್ಲ ಒಂದು ಸೈಡ್ ವೇಸ್ ರೇಂಜ್ ನ ಬ್ರೇಕ್ ಮಾಡಿ ಏನೊಂದು ಟ್ರೆಂಡ್ ಪಾಯಿಂಟ್ ಅಥವಾ ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. 11,530 ಹಾಗೆ 11,570 ಈ ಒಂದು ಪಾಯಿಂಟ್ ಗೆ ಮಾರ್ಕೆಟ್ ಎಕ್ಸಾಕ್ಟ್ 570 ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಹೆಚ್ಚಾಯ್ತು. ಅದಾದ್ಮೇಲೆ ಆ ಒಂದು 15 ಮಿನಿಟ್ಸ್ ಐನ ಬ್ರೇಕ್ ಮಾಡೋದ್ರಲ್ಲಿ ಮಾರ್ಕೆಟ್ ಫೇಲ್ ಆಯ್ತು. ಅಗೇನ್ ಹೋಲ್ ಡೇ ನೀವು ನೋಡೋದಾದ್ರೆ ಮಾರ್ಕೆಟ್ 11,570 ಇಂದ 11,530 ರೇಂಜ್ ಅಲ್ಲಿ ಮಾರ್ಕೆಟ್ ಪ್ಲೇ ಮಾಡ್ತಾ ಇತ್ತು. ಅಂದ್ರೆ ಇಟ್ಸ್ ಕಾಲ್ ಸೈಡ್ ವೇಸ್ ಅಂತ ಕರಿತೀವಿ. ನಾವು ಹೇಳಿದ್ರಲ್ಲ, ಅನಾಲಿಸಿಸ್ ಮಾಡಿರ್ತೀವಿ, ಲೆವೆಲ್ಸ್ ಕೊಟ್ಟಿರ್ತೀವಿ ಬಿಫೋರ್ ಒನ್ ಡೇ ಮುಂಚೆ, ರೈಟ್? ವಿ ಆರ್ ನಾಟ್ ಎ ಗಾಡ್. ಸೊ ನಿಮ್ಗೆ ಯಾವ ರೀತಿ ಅನಾಲಿಸಿಸ್, ಯಾವ ಲೆವೆಲ್ಸ್ ಅಂತ. ಬಟ್ ಫ್ರೆಂಡ್ಸ್, ಈ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ ಸ್ಟಕ್ ಆಗ್ಬೇಕಾಗಿತ್ತು. ಬಟ್ ಎನಿವೇ ನಾವು ಕೊಟ್ಟಿರೋ ರೇಂಜ್ ಅಲ್ಲೇ ಇದೆಯಾ ಮಾರ್ಕೆಟ್. ನಾವು ಏನ್ ನಿಮ್ಗೆ ಪಾಯಿಂಟ್ ಕೊಟ್ಟಿದ್ವಿ ಆ ಪಾಯಿಂಟ್ ಅಲ್ಲೇ ಇದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆಸ್ ಎ ಟ್ರೇಡರ್ಗೆ, ಆಸ್ ಎ ಇನ್ವೆಸ್ಟರ್ಸ್ಗೆ ಬೇಕಾಗಿರೋದೇ ಇಂಪಾರ್ಟೆಂಟ್ ಇದು. ಯಾವಾಗ ಟ್ರೇಡ್ ಮಾಡ್ಬೇಕು, ಯಾವಾಗ ಟ್ರೇಡ್ ಮಾಡಬಾರ್ದು, ಎಲ್ಲಿ ಹಣ ಹಾಕ್ಬೇಕು, ಎಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಕೊಡೋದ್ರಲ್ಲಿ ನಮ್ಮ ಒಂದು ಯೂನಿಟ್ ಟ್ರೇಡ್ ಫಾರ್ ಸಕ್ಸಸ್ ಒಂದು ರೀತಿ ಸಕ್ಸಸ್ ಆಗಿ ಕೊಡ್ತಾ ಇದೀವಿ ಅಂತ ನಾವು ಅನ್ಕೊಂಡಿದೀವಿ. ಸೊ ನಿಮ್ಮ ಒಂದು ಒಪಿನಿಯನ್ ನ ಕೆಳಗಡೆ ಕಮೆಂಟ್ ಮಾಡಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ, ಹೋಲ್ ಡೇ ಮಾರ್ಕೆಟ್ ಏನ್ ಈ ಒಂದು ರೇಂಜ್ ಅಲ್ಲಿ ಸೆಷನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಒಂದು ಸರಿ ಮಾರ್ಕೆಟ್ 530 ನ ಬ್ರೇಕ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ನಾವೇನ್ ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ, 490 440 ಒಂದು ಕ್ವಿಕ್ ಸೆಷನ್ಸ್ ಅಲ್ಲಿ 2 ಕ್ಯಾಂಡಲ್ಸ್ ಅಲ್ಲಿ ಟೋಟಲ್ ಮಾರ್ಕೆಟ್ ನ ಡ್ರಾಪ್ ಮಾಡ್ಬಿಡ್ತು. ಸೊ ಸರ್, ಹಾಗಾದ್ರೆ ನಾವೇನ್ ಮಾಡಿದ್ವಿ, ನಮ್ಮ ಸ್ಟೂಡೆಂಟ್ ಯಾರೆಲ್ಲ ಇದಾರೆ ಲೈವ್ ಸೆಷನ್ ಅಲ್ಲಿ ನನ್ನ ಜೊತೆ ಫಾಲೋ ಅಪ್ ಯಾರಿದ್ದಾರೆ, ಇವನ್ ಟೆಲಿಗ್ರಾಮ್ ಅಲ್ಲಿ ಯಾರಿದ್ದಾರೆ, ಅವ್ರಿಗೆ ನಾವು ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ಬೇಕಾದ್ರೆ, ಸೊ ಈ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ಬೇಕಾದ್ರೆ ನೋಡಿ, ಇಲ್ಲಿ ಅರೌಂಡ್ ಇದು ನಮ್ಮ ಟೆಲಿಗ್ರಾಮ್ ಚಾನಲ್. ಇನ್ನ ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಓಪನ್ ಚಾನಲ್ ಇದು, ಸೊ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ನಾವು ಲೈವ್ ಅಲ್ಲಿ ಹೇಳ್ತಾ ಇದ್ವಿ ದಿಸ್ ಆರ್ ರೇಂಜ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡಬಾರ್ದು ಅಂತ. 12/7 ನಿಮ್ಗೆ ಎಲ್ಲರಿಗೂ SMS ಕೊಟ್ಟಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, SDFC, ಎಸ್ಕಾರ್ಟ್ಸ್, ನಿಫ್ಟಿ. ಸೊ ನಿಫ್ಟಿ ನಾನು ಎರಡು ಕಡೆ ಪ್ಲಾನ್ ಮಾಡ್ಕೊಂಡಿರ್ತೀವಿ ಟ್ರೇಡ್ ನ. 550 ಕಾಲ್, 550 ಪುಟ್ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಎಷ್ಟು ಗಂಟೆಗೆ? 12/7, ರೈಟ್? ಸೊ 12/7 ಮಾರ್ಕೆಟ್ ಎಲ್ಲಿತ್ತು ಅಂತ ನೋಡೋಣ, ಇಲ್ಲಿತ್ತು, ರೈಟ್? ಈ ಪಾಯಿಂಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಕಾಲು ಒಂದು ಪುಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಐದರ್ ಮಾರ್ಕೆಟ್ ಎಲ್ಲಿಂದ ಹೋದ್ರೆ ಶೂಟ್ ಅಪ್ ಅಂತ, ಅಥವಾ ಈ ಒಂದು ರೇಂಜ್ ನ ಬ್ರೇಕ್ ಮಾಡಿದ್ರೆ ಶೂಟ್ ಅಪ್ ಅಂತ. ಜಸ್ಟ್ ಇಮ್ಯಾಜ್ ಮಾಡಿ, ಯಾರೆಲ್ಲ ನಾನು ನಿಮ್ಗೆ ಹೇಳಿರ್ತೀನಲ್ಲ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಮಾಡಬೇಡಿ ಅಂತ. ಇವತ್ತು ಬೆಳಿಗ್ಗೆ ಯಾರಾದ್ರೂ ಟ್ರೇಡ್ ಮಾಡಿದ್ರೆ ನೋ ಟ್ರೇಡ್. ಯಾಕೆ? ಮಾರ್ಕೆಟ್ ಅಲ್ಲಿ ಪುಟ್ಟು ಅಥವಾ ಕಾಲ್ ಅನ್ನೋದು 82 ರೂಪೀಸ್ ಇಂದ 92 ರೂಪೀಸ್ ಈ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು, ರೈಟ್? ಏನು ಅಂತ ಪ್ರಾಫಿಟ್ ಕೊಟ್ಟಿಲ್ಲ. ನಿಮ್ ಹತ್ರ ಹಣ ಇರ್ಬೋದು, ಮಾರ್ಕೆಟ್ ಮೂವ್ಮೆಂಟ್ ಇಲ್ಲ ಅಂದ್ರೆ ಹಿಂಗೆ ಟ್ರೇಡ್ ಮಾಡ್ತೀರಾ. ಒಂದು ಸರಿ ನಾನು ನಿಮ್ಗೆ ಏನ್ ಕೊಟ್ಟೆ ಪಾಯಿಂಟ್, ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ನಾನು 82 ರೂಪೀಸ್ ಗೇನ್ ಕೊಟ್ಟಿದ್ದೀನಿ. ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದ ತಕ್ಷಣ ಅರೌಂಡ್ 160 ರೂಪೀಸ್ ಪ್ರಾಫಿಟ್ ಬಂತು. ಸೊ ಅಂದ್ರೆ ಒಂದು ಲಾಟ್ ಯಾರು ಬೈ ಮಾಡೋದಕ್ಕೆ ಅವ್ರಿಗೆ ಒಂದು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇರಬೇಕಾಗಿತ್ತು, ಅವ್ರಿಗೆ 5,000 ರೂಪಾಯಿವರೆಗೂ ಪ್ರಾಫಿಟ್ ಬಂತು. ಅರೌಂಡ್ 80 ಪಾಯಿಂಟ್ಸ್ ವರೆಗೂ ಪ್ರಾಫಿಟ್ ಬಂತು. ಸೊ ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮುಂಚೆನೆ ಕೊಟ್ಟಿದ್ದೆ, ಒನ್ ಡೇ ಮುಂಚೆನೂ ಕೊಟ್ಟಿರ್ತೀನಿ. ದಿಸ್ ದ ಪಾಯಿಂಟ್. ಯಾರೆಲ್ಲ ಎನ್ಕ್ಯಾಶ್ ಮಾಡಿದ್ರಿ, ಕಂಗ್ರಾಟ್ಸ್, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಯಾರೆಲ್ಲ ಲೈವ್ ಸೆಷನ್ ಅಲ್ಲಿ ಟ್ರೇಡ್ ಮಾಡಿದ್ರಿ, ರೈಟ್ ಫ್ರೆಂಡ್ಸ್?
ಹಾಗಾದ್ರೆ ನೋಡಿ ನಾವೇನೊಂದು ಪಾಯಿಂಟ್ಸ್ ಕೊಟ್ಟಿದ್ವಿ ನಿಮ್ಗೆ, ಸೊ ಆ ಒಂದು ಪಾಯಿಂಟ್ ಅಲ್ಲೇ ಮಾರ್ಕೆಟ್ ಬ್ರೇಕ್ ಆಗಿದೆ. ಒಂದ್ಸರಿ ಈ ಮಾರ್ಕೆಟ್ ಬ್ರೇಕ್ ಆಗಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ಆಗಿ ಫಾಲಿಂಗ್ ಸ್ಟಾರ್ಟ್ ಆಯ್ತು, ಹೈಯೆಸ್ಟ್ ಹಣನೂ ಬಂತು. ಅದಕ್ಕೆ ನಿಮ್ಗೆ ಹೇಳೋದು ಯಾವ ಟ್ರೆಂಡ್ ಅಲ್ಲಿ ಮಾಡ್ಬೇಕು ಅಂತ. ಸೊ ಲಾಸ್ಟ್ ವಿಡಿಯೋನ ಗಮನವಿಟ್ಟು ಕೇಳಿ, 10 ಮಿನಿಟ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ನಾಳೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ತಿಳ್ಕೊಳಕ್ ಹೋಗೋಣ. ಸೊ ಫ್ರೆಂಡ್ಸ್, ಫಸ್ಟ್ ಗೆ ಮಾರ್ಕೆಟ್ ಏನಿದೆ, ಸೊ ಈ ಒಂದು ಟ್ರೇಡ್ ಆಗಿದೆ. ನಾಳೆಗೆ ನಮ್ಗೆ ಮಾರ್ಕೆಟ್ ನೋಡೋದಾದ್ರೆ ನೋಡಿ, ಇದನ್ನ ತೆಗೆದು ಬಿಡ್ತಾ ಇದೀವಿ. ಸೊ ಈಗ ಮಾರ್ಕೆಟ್ ಏನ್ ಲಾಸ್ಟ್ ಸೆಷನ್ಸ್ ಅಲ್ಲಿ ಒಂದು ಬಿಗ್ ಫಾಲ್ ಆಗ್ಬಿಟ್ಟು ಹೇಗೇನ್ ಸ್ವಲ್ಪ ರಿಕವರ್ ಅಂತ ತೋರಿಸಿದೆ, 480 ದಿಸ್ ಅ ಕಾಮನ್ ರಿಕವರಿ. ಈಗ ಏನಾಗ್ಬೋದು ನಾಳೆ ಬೆಳಿಗ್ಗೆಗೆ ಈ ಒಂದು ಸಿನಾರಿಯೋ ಪ್ರಕಾರ. ಸೊ ರೈಟ್, ಫಸ್ಟ್ ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ನಾಳೆ ಸೆಪ್ಟೆಂಬರ್ 15 ಗೆ ಮಾರ್ಕೆಟ್ ಅಲ್ಲಿ ನೋಡಿ, ದೀಸ್ ಆರ್ ಲೆವೆಲ್ಸ್. ಫಸ್ಟ್ ಗೆ 11,400 ಇಂದ 460 ಇದನ್ನ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 11,400 ಇಲ್ಲಿದೆ, 11,460 ಈ ಲೆವೆಲ್. ಓಕೆ, ಸೊ ಈ ಒಂದು ಲೆವೆಲ್ಸ್ ನಾವೇನ್ ಮಾಡ್ತೀವಿ, ಸೈಡ್ ವೇಸ್ ಅಂತ ಕರಿತೀವಿ. ಆ ಒಂದು ಪಾಯಿಂಟ್ ಅಲ್ಲಿ ಇರೋವರೆಗೂ ಹೇಳಿದ್ನಲ್ಲ, ನೋ ಟ್ರೇಡಿಂಗ್ ಝೋನ್. ಒಂದು ಸರಿ ಮಾರ್ಕೆಟ್ ಏನಾದ್ರು 11,400 ನ ಡ್ರಾಪ್ ಮಾಡ್ತಾ ಅನ್ಕೊಳ್ಳಿ, ಆಸ್ ಯೂಶುವಲ್ ಇವತ್ತು ಏನೊಂದು ಮಾರ್ಕೆಟ್ ನಮ್ಗೆ 370, 360 ನ ಲೋನ್ ಕ್ರಿಯೇಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ನೋಡಿ, 380 ವರೆಗೂ ಮಾರ್ಕೆಟ್ ಬಂದಿತ್ತು, 370 ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಮಾರ್ಕೆಟ್ ಏನಾಗುತ್ತೆ, ನಾಳೆ ಡ್ರಾಪ್ ಆಯ್ತು ಅಂತ ಹೇಳಿದ್ರೆ, ಸೊ ಇಮಿಡಿಯೇಟ್ ಆಗಿ ಪುಟ್ ಅಂತ ಯಾರು ತಗೊಳಕ್ ಹೋಗ್ಬೇಡಿ, ಸ್ವಲ್ಪ ವೇಟ್ ಮಾಡಿ. 360 ಹತ್ರ ಒಂದು ಮೇಜರ್ ಸಪೋರ್ಟ್ ಸಿಗುತ್ತೆ. ಆಲ್ರೆಡಿ ನಾನು ಹೇಳಿದೀನಿ 360 ಮಾರ್ಕೆಟ್ ಟಚ್ ಆಗಿದ ತಕ್ಷಣ ಬೌನ್ಸ್ ಬ್ಯಾಕ್ ಆಗೋ ಟೈಮ್ ಅಂತ. ಎಕ್ಸಾಕ್ಟ್ ನೋಡಿ 360, 370 ಬಂದಿದ ತಕ್ಷಣ ಹೇಗೆ ಬೌನ್ಸ್ ಬ್ಯಾಕ್ ಆಯ್ತು ನಾನು ನಿಮ್ಗೆ ಕೊಟ್ಟಿದ್ದೆ. ಎಷ್ಟು ಅಬ್ಸರ್ವ್ ಮಾಡಿದ್ರಿ, 370 ಹತ್ರ ಮಾರ್ಕೆಟ್ ಬರ್ತಾ ಇದೆ ಅಂದ್ರೆ ರೆಡಿ ಟು ಬೌನ್ಸ್ ಬ್ಯಾಕ್ ಅಂತ, 100 ಪಾಯಿಂಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ. ನೋಡಿ ರೈಟ್ ಟೈಮ್ ಅಲ್ಲಿ 100 ಪಾಯಿಂಟ್ ಬೌನ್ಸ್ ಬ್ಯಾಕ್ ಆಗಿದೆ, 11,480. ದಿಸ್ ಅ ಟೆಕ್ನಿಕ್. ನೆನ್ನೆ ನಮ್ಗೆ ಗೊತ್ತಿತ್ತಲ್ವಾ, ಬೇರೆ ಯಾವ್ದಾದ್ರು ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಾ ನೆನ್ನೆ. ಸೊ ಇಲ್ಲೆಲ್ಲಾದ್ರೂ ಬಂದ್ರೆ ಮಾರ್ಕೆಟ್ 100 ಪಾಯಿಂಟ್ ಹೋಗುತ್ತೆ ಅಂತ ಇಲ್ಲ. ಯಾಕೆ 360, 370 ರೇಂಜ್ ಅಂತ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಅದೇ ಗೊತ್ತಿರಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದಕ್ಕೆ ಯಾವ ಪಾಯಿಂಟ್ ಇಂದ ಅಂತ, ರೈಟ್. ಸೊ 360 ಇಂದ ಬೌನ್ಸ್ ಬ್ಯಾಕ್ ಆಗಿದೆ. ನಾಳೆನೂ ಸಹ 360 ಬ್ರೇಕ್ ಆಯ್ತು ಅಂತ ಹೇಳಿದ್ರು ಡೌನ್ ಅಂತ ತಗೊಳ್ಳಿ, ಸ್ವಲ್ಪ ಮೀಡಿಯಂ ಆಗಿ ಪಾರ್ಟಿಸಿಪೇಟ್ ಮಾಡಿ. ಯಾವಾಗ ಮಾರ್ಕೆಟ್ 330 ಅಂತ ಬ್ರೇಕ್ ಆಗುತ್ತಲ್ಲ, 330 ಆವಾಗ ನೀವೇನ್ ಮಾಡ್ಬೇಕು, ಸೊ ಹೈಯೆಸ್ಟ್ ಕ್ವಾಂಟಿಟಿ ಬೈ ಮಾಡೋದಕ್ಕೆ ಪುಟ್ ಸೈಡ್ ಪ್ರಿಪೇರ್ಡ್ ಆಗಿರಿ. ಅವಾಗ ಮಾರ್ಕೆಟ್ ಬಿತ್ತು ಅಂದ್ರೆ 11,260 ವರೆಗೂ ಒಂದು ಬಿಗ್ ಕ್ಯಾಂಡಲ್. ಇವಾಗ ಏನ್ ನಾವು ನೋಡ್ತಾ ಇದೀವಿ, ಇಲ್ಲಿ 2 ಕ್ಯಾಂಡಲ್ ಮಾರ್ಕೆಟ್ ಕ್ರಾಶ್ ಆಗಿದೆ. ಅದೇ ತರ 11,330 ಇಂದ 11,260 ಗೆ 2 ಕ್ಯಾಂಡಲ್ ಆರ್ 1 ಕ್ಯಾಂಡಲ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನೀವು ಹೈಯೆಸ್ಟ್ ಹಣ ಮಾಡಬಹುದು. ಸೊ ಹಾಗಾದ್ರೆ ನಾಳೆ ನೀವು ನೋಟ್ ಮಾಡ್ಬೇಕಾಗಿರೋ ಪಾಯಿಂಟ್ ಅದು 360 ಅಲ್ಲ, 310 ಆರ್ 330. ಓಕೆ, ದಿಸ್ ಅ ಪಾಯಿಂಟ್. ಯಾವ್ದಕ್ಕೆ, ಫುಲ್ ಕ್ರಾಶ್ ಆಗೋದಕ್ಕೆ ಮಾರ್ಕೆಟ್, ರೈಟ್. ಈಗ ಅಪ್ ಕಡೆ ಬರೋಣ, ಅಪ್ ಕಡೆ ಡಿಸ್ಕಸ್ ಮಾಡೋಣ. ಅಪ್ ಕಡೆ ಬರೋದಾದ್ರೆ, ಸೊ ಮಾರ್ಕೆಟ್ ಅಲ್ಲಿ ನಾಳೆ 460 ಅಂತ ಹೇಳಿದ್ರೆ 490 ಅನ್ನೋದು ಕಾಮನ್ ಅಂತ ಒಂದು ಬಿಗ್ ಮೂಮೆಂಟಮ್ ಕೊಡೋದಿಲ್ಲ. ಸೊ ನೋಡಿ 460 ಅಂದ್ರೆ ವೆರಿ 40 ಪಾಯಿಂಟ್ಸ್ ಅಲ್ಲೇ ಇದೆ ಮಾರ್ಕೆಟ್. ಓಕೆ, ನಾಳೆ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ. ಗ್ಯಾಪ್ ಅಪ್ ಒಂದು 30 to 40 ಪಾಯಿಂಟ್. ಆ ಒಂದು 40 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ 460 ನಾವೇನ್ ಅನ್ಕೊಂಡಿದೀವಿ ಆ ಸೈಡ್ ವೇಸ್ ಜೊತೆಗೆ ಮಾರ್ಕೆಟ್ ಬರುತ್ತೆ. ಇದು ಬ್ರೇಕ್ ಆಯ್ತು ಅಂದ್ರೆ 490, 530. ನಾಳೆ ನೀವು ಟ್ರೇಡ್ ಮಾಡ್ಬೇಕಂದ್ರೆ ಯಾವಾಗ ಮಾರ್ಕೆಟ್ 490 ಇಂದ ಕ್ರಾಸ್ ಆಗುತ್ತಲ್ಲ, 92, 93, ದೆನ್ ನೀವು ಕಾಲ್ ಕಡೆ ಪಾರ್ಟಿಸಿಪೇಟ್ ಮಾಡೋದು, ಹೈಯೆಸ್ಟ್ ಫೋಕಸ್ ಮಾಡಿ. ಒಳ್ಳೆ ಪ್ರಾಫಿಟ್ ನ ನಾವು ನಾಳೆ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಇದು ನಿಫ್ಟಿ ಅನಾಲಿಸಿಸ್ ಆಯ್ತು ಅಂದ್ರೆ, ಸೊ ಐ ಥಿಂಕ್ ಕನ್ಕ್ಲೂಷನ್ ಕೊಡ್ತಾ ಇದೀನಿ. ನಾಳೆಗೆ 330 ಇಂದ ಡ್ರಾಪ್ ಆಯ್ತು ಅಂದ್ರೆ ಮಾರ್ಕೆಟ್ 11,330, ದೆನ್ ಫುಲ್ಲಿ ಫುಟ್ ಅಲ್ಲಿ ಫೋಕಸ್ ಮಾಡಿ. ಮಾರ್ಕೆಟ್ ಒಂದ್ಸರಿ 495 ನ ಕ್ರಾಸ್ ಮಾಡ್ತಾ ಇದೆ ಅಂದ್ರೆ ಫುಲ್ಲಿ ಕಾಲ್ ಸೈಡ್ ಫೋಕಸ್ ಮಾಡಿ. ಸೊ ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ, ಇನ್ನು ನಾವು ನೆಕ್ಸ್ಟ್ ಯಾವ್ಯಾವ ಸ್ಟಾಕ್ಸ್ ಬಗ್ಗೆ ಬರೋಣ. ಸೊ ಸ್ಟಾಕ್ಸ್ ಬಗ್ಗೆ ಬರೋಕ್ಕಿಂತ ಮುಂಚೆ ನಿನ್ನೆ ನಾನು ಯಾವ್ಯಾವ ಸ್ಟಾಕ್ಸ್ ನ ಕೊಟ್ಟಿದ್ದೆ, ಆ ಸ್ಟಾಕ್ಸ್ ಏನೇನಾಯ್ತು ಅಂತ ನೋಡ್ಕೊಳ್ಳೋಣ ಒಂದ್ಸರಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿನ್ನೆ ನಾನು ನಿಮ್ಗೆ ಕೆಲವೊಂದು ಸ್ಟಾಕ್ಸ್ ನ ಪ್ರಿಪೇರ್ ಮಾಡಿದ್ದೆ. ಯಾರೆಲ್ಲ ಟ್ರೇಡ್ ಮಾಡಿದ್ರಿ ಅದನ್ನೇ ನಾನು ಹೇಳಿದೆ. ಇವತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಕಂಗ್ರಾಟ್ಸ್ ಅಂತ. ಫಸ್ಟ್ ಆಫ್ ಆಲ್ ನಿಫ್ಟಿ ಅಂತೂ ನಾನು ಲೈವ್ ಅಲ್ಲಿ ಸೆಷನ್ ಕೊಡ್ತಾ ಇರ್ತೀನಿ. ನಾನು ಹೇಳಿದ್ನಲ್ಲ, ಯೂಟ್ಯೂಬ್ ಅಲ್ಲಿ ಕೊಡೋದು ಬೇರೆ, ಲೈವ್ ಅಲ್ಲಿ ಬೇಕು ಅಂದ್ರೆ ನೀವು ನಮ್ ಜೊತೆ ಅಸೋಸಿಯೇಟ್ ಆದ್ರೆ ಎವ್ರಿ ಮಿನಿಟ್ ಅಲ್ಲೂ ನಿಮ್ಗೆ SMS ನ ನಾನು ಕೊಡಕ್ಕಾಗತ್ತೆ. ನಿಫ್ಟಿ ಏನಾಗ್ತಾ ಇದೆ, ಎಲ್ಲಿ ಕಾಲ್ ಬೈ ಮಾಡ್ಬೇಕು, ಸೆಲ್ ಬೈ ಮಾಡ್ಬೇಕು ಅಂತ. ಸೊ ಫ್ರೆಂಡ್ಸ್ ನೋಡಿ, ಇವತ್ತು ನಾವು ನೋಡೋದಾದ್ರೆ ಏಷ್ಯನ್ ಪೇಂಟ್ಸ್ ಅಂತ ಒಂದು ಎಂಟ್ರಿ ಕೊಟ್ಟಿದ್ದೆ. ಇದು ಯಾವ್ದೇ ರೀತಿ ಎಂಟ್ರಿ ಬರ್ಲಿಲ್ಲ. ಸೊ ಓಪನ್ ಆಗಿದೆ, ನಾನು 2047 ಕೊಟ್ಟಿದ್ದೀನಿ, ಓಪನ್ ಆಗಿರೋದೇ 2053. ಸೊ ದೆನ್ ನೋ ಎಂಟ್ರಿ ಅಂತಾನೆ ಹೇಳ್ತಾ ಇದೀನಿ. ಓಕೆ, ನೆಕ್ಸ್ಟ್ ಬಾಟಾ ಇಂಡಿಯಾ ಕಂಪನಿ ನೋಡಿ 1294 ಗೆ ಮಾರ್ಕೆಟ್ ಓಪನ್ ಆಗಿದ್ದು, 1294 ಗೆ ಅಲ್ಲಿಂದ ನೀವು ಬೈ ಮಾಡಿದ್ರು. ಸೊ ನಮ್ಮ ಒಂದು ಟಾರ್ಗೆಟ್ ಆದ್ಮೇಲೆ 1340 ವರೆಗೂ ಮಾರ್ಕೆಟ್ ಹೋಗಿದೆ. ಅಂದ್ರೆ ಅರೌಂಡ್ 50 ಪಾಯಿಂಟ್ ನಾವು ಸೊ ಒಂದು ಸಿಂಗಲ್ ಬಾಟಾ ಇಂಡಿಯಾದಲ್ಲಿ ಪ್ರಾಫಿಟ್ ಮಾಡಬಹುದಾಗಿತ್ತು ಇವತ್ತು. ಇನ್ನ ಇಂಡಿಗೋ ಕಡೆ ಬಂದ್ರೆ 1300 ಗೆ ಮಾರ್ಕೆಟ್ ಕ್ರಾಸ್ ಆಗಿದ ತಕ್ಷಣ 1313, 14 ವರೆಗೂ ಟಾರ್ಗೆಟ್ 1 ರೀಚ್ ಆಯ್ತು. ಅಂದ್ರೆ ಇಲ್ಲಿ ಒಂದು 14 ಪಾಯಿಂಟ್ ಅಂತ ಹೇಳ್ಬೋದು. ಯಾವುದು ಅಪ್ ಸೈಡ್ ಇದೆ, 2 ಅಪ್ ಸೈಡ್. ಓಕೆನಾ, ಅಪ್ ಸೈಡ್.
ಯಾರೆಲ್ಲ ಡೌನ್ ಸೈಡ್ ನೆನ್ನೆ ನಾನು ಹೇಳಿದ್ದೆ, ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ, HDFC, ಹೀರೋ ಮೋಟರ್ ಕಾಪ್, ಗ್ರಾಸಿಮ್ ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಟ್ಸ್ ಅ ವೆರಿ ವೆರಿ ಸಕ್ಕತ್ ಪಾಯಿಂಟ್ ಅಂತ. ಇವತ್ತು ಗ್ರಾಸಿಮ್ ಅಲ್ಲಿ ಯಾರು ಮಾಡಿದ್ರು ಟಾರ್ಗೆಟ್ 1 ರೀಚ್ ಆಯ್ತು. ಟಾರ್ಗೆಟ್ 1 ಒಂದು 8 ರಿಂದ 9 ಪಾಯಿಂಟ್ ಮತ್ತೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಬಂತು. ಹಾಗಾಗಿ ನೋ ಲಾಸ್ ನೋ ಪ್ರಾಫಿಟ್ ಅಂತ ಹೇಳ್ಬೋದು. HDFC ಯಾರೆಲ್ಲ ಮಾಡಿದ್ರಿ 1760 ಬ್ರೇಕ್ ಆಗಿದ ತಕ್ಷಣ 1730 ವರೆಗೂ ಮಾರ್ಕೆಟ್ ಬಂತು. ಅಂದ್ರೆ ಅರೌಂಡ್ ಒಂದು 30 ಪಾಯಿಂಟ್ಸ್ ನಾವು ಎನ್ಕ್ಯಾಶ್ ಮಾಡಬಹುದಾಗಿತ್ತು ಈ ಒಂದು ವಿಡಿಯೋ ಪ್ರಕಾರ. ಇನ್ನು ಹೀರೋ ಮೋಟರ್ ಕಾಪ್ ಕಡೆ ಬಂದ್ರೆ ಟಾರ್ಗೆಟ್ 1 ರೀಚ್ ಆಯ್ತು. ಟಾರ್ಗೆಟ್ 1 ಸೊ 20 ಪಾಯಿಂಟ್. ಅಂದ್ರೆ ಜಸ್ಟ್ ಲೆಕ್ಕ ಹಾಕಿ ಇಲ್ಲಿಂದ 50, 50, 100, 114 ಪಾಯಿಂಟ್ ಈ ನಮ್ಮ ಒಂದು ವಿಡಿಯೋದಲ್ಲಿ ಇವತ್ತು ನಿಮ್ಗೆ ಎನ್ಕ್ಯಾಶ್ ಮಾಡಬಹುದಾಗಿತ್ತು. ರೈಟ್ ಫ್ರೆಂಡ್ಸ್, ಯಾರೆಲ್ಲ ಎನ್ಕ್ಯಾಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್, ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ ನಿಮ್ಮ ಒಂದು ಪಾರ್ಟಿಸಿಪೇಷನ್ಗೆ. ಸರ್ 114 ರೂಪಾಯಿ ಅಂತ ಹೇಳ್ತಾ ಇದ್ರಲ್ಲ, ಏನ್ ಬರುತ್ತೆ ಸರ್? ನೋಡಿ, ನಿಮ್ಮ ಹತ್ರ ಒಂದು ಕ್ವಾಂಟಿಟಿ ತಗೊಂಡಿದ್ರೆ 114 ರೂಪಾಯಿ ಲಾಭ. ಅದೇ ನೀವು 100 ಕ್ವಾಂಟಿಟಿ ತಗೊಂಡಿದ್ರೆ 11,400 ರೂಪಾಯಿ ಲಾಭ ಒಂದ್ ಸಿಂಗಲ್ ಡೇ ಈ ಒಂದು ವಿಡಿಯೋದಲ್ಲಿ ನೀವು ಅರ್ನ್ ಮಾಡಬಹುದಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿ, ಇವತ್ತು ಮಿಸ್ ಮಾಡಿದೀರಾ, ನಾಳೆಗೆ ಯಾವ್ಯಾವ ಸ್ಟಾಕ್ ಯಾವ್ಯಾವ ಲೆವೆಲ್ಸ್ ಕೊಡ್ಬೇಕು ಅಂತ ಕೆಲವೊಂದು ಸ್ಟಾಕ್ಸ್ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದೀನಿ, ಅನಾಲಿಸಿಸ್ ಮಾಡಿದೀನಿ. ಸೊ ಆ ಒಂದು ವಿಡಿಯೋನ ಆ ಒಂದು ರೆಕಮೆಂಡೇಶನ್ ನಿಮ್ಗೆ ನಾನು ಶೇರ್ ಮಾಡೋಕ್ಕಿಂತ ಮುಂಚೆ, ಸೊ ಇನ್ನು ಯಾರೆಲ್ಲ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಇಲ್ಲಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸಾರಿ ನೋಡಿ ಇಲ್ಲಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾವಾಗ್ಲೂ. ಸೊ ಕೆಲವೊಬ್ಬರಿಗೆ ನಾನು SMS ಮಾಡ್ರೇನೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ ಹತ್ರನೇ ಪಕ್ಕದಲ್ಲಿ ನೋಟಿಫಿಕೇಶನ್ ಇರುತ್ತೆ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಹಾಗಾದ್ರೆ ನಾಳೆ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ, ಸೊ ಯಾವ್ಯಾವ ಕಂಪನೀಸ್ ಕೊಡ್ತಾ ಇದೀನಿ ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಫಸ್ಟ್ ಗೆ ನಾವು ನೋಡೋದಾದ್ರೆ ಅಪ್ಸೈಡ್ ಗೆ ಕೆಲವೊಂದು ಸ್ಟಾಕ್ಸ್ ನ ಕೊಡ್ತಾ ಇದೀನಿ. UBL, SR ಟ್ರಾನ್ಸ್ಮಿನ್ ಅಂಡ್ ಹಿಂದೂಸ್ತಾನ್ ಯೂನಿಲಿವರ್ ಈ ಒಂದು ಕಂಪನೀಸ್ ನಾನು ನಾಳೆಗೆ ಅಪ್ ಟ್ರೆಂಡ್ ಅಂತ ಕೊಡ್ತಾ ಇದ್ದೀನಿ. ಅಂದ್ರೆ ನೀವು ಈ ಒಂದು ಪ್ರೈಸ್ ಆದ್ಮೇಲೆ ಬೈ ಮಾಡ್ಬೇಕು ಅಂತ ಅರ್ಥ. ಸೊ ಇನ್ನು ಡೌನ್ ಸೈಡ್ ನೋಡೋದಾದ್ರೆ ನಾನು ಕೆಲವೊಂದು ಸ್ಟಾಕ್ಸ್ ನ ಡೌನ್ ಸೈಡ್ ಕೊಡ್ತಾ ಇದ್ದೀನಿ. ಆರೋಫೋಮಾ, ಡಿಮಾರ್ಟ್ ಅಂಡ್ ಕೋಟಕ್ ಬ್ಯಾಂಕ್ ಈ ಒಂದು ಕಂಪನೀಸ್ ನಾನು ಡೌನ್ ಸೈಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದೇ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೇಕು. ಸೊ ಏನಪ್ಪಾ ಅಂತ ಹೇಳಿದ್ರೆ ಕೋಟಕ್ ಬ್ಯಾಂಕ್ ನಾನು ಡೌನ್ ಸೈಡ್ ಕೊಟ್ಟಿದ್ದೀನಿ, ಅಟ್ ದ ಸೇಮ್ ಟೈಮ್ ಅಪ್ ಸೈಡ್ ಕೊಟ್ಟಿದ್ದೀನಿ. ಆದ್ರೆ ನಾಳೆ ಒಂದು ಸಖತ್ ಮೇಜರ್ ಲೆವೆಲ್ ಅಲ್ಲಿ ನಿಂತಿದೆ ಕೋಟಕ್ ಬ್ಯಾಂಕ್, ಯಾರು ಮಿಸ್ ಮಾಡ್ಕೊಂಬೇಡಿ. ಡೌನ್ ಫಾಲ್ ಆಯ್ತು ಅಂದ್ರೆ 1290 1297 ಕೆಳಗಡೆ ಬಿಗ್ ಫಾಲ್ ಆಗುತ್ತೆ ಕೋಟಕ್ ಬ್ಯಾಂಕ್. ರೈಸ್ ಆಯ್ತು ಅಂದ್ರೆ ದಿಸ್ ಆರ್ ಮೇಜರ್ ಆಗಿ ಇನ್ಕಮ್ ಬರುತ್ತೆ. ಸೊ ಹಾಗಾಗಿ ನಾಳೆ ನೀವು ಮೇಜರ್ ಆಗಿ ನೋಡ್ಬೇಕಾಗಿರುವಂತದ್ದು ಸನ್ ಟಿವಿ, ಟೈಟಾನ್, ಸನ್ಫಾರ್ಮಾ ಹಾಗೆ ಕೋಟಕ್ ಬ್ಯಾಂಕ್ ಈ ಒಂದು ಕಂಪನೀಸ್ ನ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಪ್ರಿಯಾರಿಟಿ ಅಂತ ಹೇಳಿದ್ರೆ ವೆರಿ ಲೋ ರಿಸ್ಕ್ ಲೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಸನ್ಫಾರ್ಮಾ ನೋಡ್ಬೋದು, ಹಾಗೆ ಟೈಟಾನ್ ಕಂಪನಿನ ನೋಡ್ಬೋದು. ಅಪ್ಸೈಡ್ ನೋಡೋದಾದ್ರೆ ನೀವು ಸೊ ನಾಳೆ UBL ಕಂಪನಿಯನ್ನ ಸ್ವಲ್ಪ ಮಾನಿಟರ್ ಮಾಡ್ತಾರೆ. ಇವತ್ತು ನೀವೇನ್ ಬಾಟಾ ಇಂಡಿಯಾ ನೋಡಿದ್ರಿ ಆ ತರ ಆಲ್ಮೋಸ್ಟ್ ಸ್ಟಾಕ್ ಅಂತ ಹೇಳ್ತಾ ಇದೀನಿ. UBL ಕಂಪನಿಯ ಸ್ವಲ್ಪ ಮಾನಿಟರ್ ಮಾಡಿ ಪ್ರತಿಯೊಬ್ಬರು. UBL ಕಂಪನಿ ಅಪ್ಸೈಡ್ ಪಾರ್ಟಿಸಿಪೇಟ್ ಗೆ ಪ್ರಿಪೇರ್ಡ್ ಇಟ್ಕೊಳ್ಳಿ, ಡೌನ್ ಸೈಡ್ ಗೆ ಕೋಟಾಕ್ ಇಟ್ಕೊಳ್ಳಿ. ಸೊ ಇದಾದ ಸ್ಟಾಕ್ಸ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ ಪ್ರತಿಯೊಬ್ಬರಿಗೂ ನಾನು ಇನ್ಫಾರ್ಮೇಶನ್ ನ ಕೊಡಕ್ಕಾಗುತ್ತೆ. ಸೊ ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ನಿಮ್ಮ ಒಂದು ಇನ್ ಟೈಮ್ ಟ್ರೇಡ್ ಮಾಡೋದಕ್ಕೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಮ್ಮ ಯೂನಿಕ್ ವೆಲ್ತ್ ನಿಮ್ಗೆ ರೈಟ್ ಟೈಮ್ ಅಲ್ಲಿ ಇನ್ಫಾರ್ಮೇಶನ್ ಅಂತ ಕೊಡ್ತಾ ಇದೀವಿ. ನಿಮ್ಮ ಒಂದು ವ್ಯಾಲ್ಯೂಬಲ್ ಕಮೆಂಟ್ ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ವ್ಯೂ ನ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ಹಾಗೆ ನೋಡಿ, ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ಒಂದು ವಿಡಿಯೋ ಕನ್ನಡದಲ್ಲಿ ಇರೋದ್ರಿಂದ ಯಾರೆಲ್ಲ ಇದರಿಂದ ಒಂದು ಬೆನಿಫಿಟ್ ನ ತಗೊಳ್ತಾ ಇದ್ದೀರಾ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ನೀವು ಸಹ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ಇಲ್ಲಿ ನಾನು ಯಾವುದೇ ರೀತಿಯ ಚಾರ್ಜಸ್ ಅಂತೂ ಮಾಡ್ತಾ ಇಲ್ಲ, ಇಟ್ಸ್ ಅ ಫ್ರೀ ಅಂತಾನೆ ಹೇಳ್ತಾ ಇದ್ದೀನಿ, ಅಬ್ಸಲ್ಯೂಟ್ಲಿ ಫ್ರೀ. ಇನ್ನು ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಮೆಂಬರ್ ಆಗಿಲ್ಲ ಅಂತ ಹೇಳಿದ್ರೆ ನೋಡಿ, ಟ್ರೇಡ್ ಫಾರ್ ಸಕ್ಸಸ್ ಅಂತ ಟೈಪ್ ಮಾಡಿದ ತಕ್ಷಣ ಯೂನಿಕ್ ವೆಲ್ತ್ ಅಂತ ಬರುತ್ತೆ, ನೀವು ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದೀನಿ. ನನ್ನ ಒಂದು ಯೂಟ್ಯೂಬ್ ಲಿಂಕ್ ಅಲ್ಲೂ ನೀವು ಜಾಯ್ನ್ ಆಗ್ಬೋದು. ಇಲ್ಲೂ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಒನ್ ಡೇ ಮುಂಚೆ. ಸೊ ಹಣ ಮಾಡಕ್ಕೆ ಇನ್ನೇನ್ ಬೇಕು ಸರ್? ಸೊ ಇನ್ ಟೈಮ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಅಂದ್ರೆ ಎಕ್ಸಿಕ್ಯೂಷನ್ ಮಾಡಕ್ ಬರ್ಬೇಕು ಸರ್. ಇನ್ನು ಕೆಲವರಿಗೆ ಈ ಎಕ್ಸಿಕ್ಯೂಷನ್ ಗೊತ್ತಿಲ್ಲ, ನನ್ಗೆ ಕಾಲ್ ಅಂದ್ರೆ ಏನು ಪುಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ಸಂಜೆ 6:30ಗೆ ಒಂದು ಫ್ರೀ ಪ್ರೋಗ್ರಾಮ್ ಇದೆ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮಾರ್ಕೆಟ್ ಅಂದ್ರೆ ಏನು, ಬೇಸಿಕ್ಸ್ ಅಂದ್ರೆ ಏನು ಅಂತ. ಹಾಗಾಗಿ ಸೊ ಕೆಳಗಡೆ ಇರೋ ಲಿಂಕ್ ಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಓನ್ಲಿ ಬಿಗಿನರ್ಸ್, ಯಾರು ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ರೆ ನೀವೆಲ್ಲ ಓನ್ಲಿ ಬಿಗಿನರ್ಸ್, ಯಾರು ಫಸ್ಟ್ ಟೈಮ್ ನೋಡ್ತಾ ಇದಾರೆ ಹಾಗೆ ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಸೊ ಕೊನೆಯದಾಗಿ ಒಂದೇ ಒಂದು ಮಾತು ನಾನು ಹೇಳಿದ್ನಲ್ಲ, ಈ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ನಮ್ಮ ಒಂದು
ನಾಲೆಜ್, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದೀನಿ. ಯಾವುದೇ ಒಂದು UBL, ಹಿಂದೂಸ್ತಾನ್ ಯುನಿಲಿವರ್, ಕೋಟಕ್ ಬ್ಯಾಂಕ್ ಈ ಒಂದು ಕಂಪನಿ ಜೊತೆ ಮರ್ಜ್ ಅಂತೂ ಆಗಿಲ್ಲ ನಾವು. ಸೊ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಎಜುಕೇಶನಲ್ ಪರ್ಪಸ್. ಈ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ ಈ ತರ ಮೂವ್ ಆಗುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ಕಂಪ್ಲೀಟ್ಲಿ ಇಟ್ಸ್ ಎಜುಕೇಶನಲ್ ಬೇಸ್. ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಹಾಕೋದಾದ್ರೆ ಅದು ನಿಮ್ಮ ಕಂಪ್ಲೀಟ್ ರಿಸ್ಕ್ ಅಂತ ಇರುತ್ತೆ. ಸೊ ನನ್ನ ಪಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ಪ್ರಾಫಿಟೇ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನೀವು ಹೈಯೆಸ್ಟ್ ಹಣ ಹಾಕ್ಬಿಟ್ರೆ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರಿ ಆಗಿರೋದ್ರಿಂದ ನೀವು ಕಷ್ಟಪಟ್ಟಿರೋ ದುಡ್ಡು ₹1 ದುಡ್ಡನ್ನೇ ಅದನ್ನ ತುಂಬಾ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಅಲ್ಲಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಯಾರು ವೆಲ್ ವಿಷರ್ ಇದಾರೆ, ಗೈಡ್ ಮಾಡ್ತಾ ಇದಾರೆ, ಅವ್ರನ್ನ ಕೇಳ್ಕೊಂಡು ತಿಳ್ಕೊಂಡು ಸೊ ನೀವು ಟ್ರೇಡ್ ನ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೆಳಗಡೆ ಬರ್ತಾರೋ ನಂಬರ್ಗಾದ್ರೂ ಕಾಲ್ ಮಾಡ್ಬಿಟ್ಟು ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೈನ್ ಹ್ಯಾಪಿ ಡೇ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.